ನಮಸ್ಕಾರ ಸ್ನೇಹಿತರೆ. ಆ ಭಗವಂತ ನಮ್ಮನ್ನ ಯಾವ ತರ ಕಾಪಾಡ್ತಾನೆ, ನಮ್ಗೆ ಯಾವ ರೀತಿ ರಕ್ಷಣೆ ಕೊಡ್ತಾನೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾವು ಮನೆ ಬಿಟ್ಟು ಕೆಲಸಕ್ಕೆ ಅಂತ ಆಚೆ ಹೋದ್ಮೇಲೆ ಮತ್ತೆ ಮನೆಗೆ ವಾಪಸ್ ಬರ್ತೀವಿ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಈ ಮಧ್ಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಮನೆಗೆ ವಾಪಸ್ ಬರೋವರೆಗೂ ನೂರಾರು ಗಂಡಾಂತರಗಳನ್ನ ಎದುರಿಸಬೇಕಾಗುತ್ತೆ. ಯಾವ ಗಂಡಾಂತರ ಹೇಗ್ ಬರುತ್ತೆ, ಎಲ್ಲಿಂದ ಬರುತ್ತೆ, ಯಾವಾಗ ಬರುತ್ತೆ ಅಂತ ಹೇಳೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ನಾವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಯಾರು ನಮ್ ಜೊತೆ ಬರೋದಿಲ್ಲ. ಎಲ್ರು ಅವ್ರವ್ರ ಕೆಲ್ಸಗಳಲ್ಲಿ ಅವ್ರವ್ರು ಬ್ಯುಸಿ ಆಗಿರ್ತಾರೆ. ಹಾಗಾದ್ರೆ ಪ್ರತಿದಿನ ಬರುವಂತ ನೂರಾರು ಗಂಡಾಂತರಗಳಿಂದ ನಮ್ಮನ್ನು ಕಾಪಾಡೋರು ಯಾರು? ಆ ಅವಶ್ಯಕತೆ ಯಾರಿಗಿದೆ? ಇನ್ಯಾರಿಗಿರುತ್ತೆ ಹೇಳಿ? ಆ ಭಗವಂತನಿಗೆ ಮಾತ್ರ ಇರುತ್ತೆ. ಏನ್ ಹೇಳಿದ್ರು ಪ್ರತಿಯೊಂದಕ್ಕೂ ಭಗವಂತ ಭಗವಂತ ಅನ್ಕೊಂಡ್ಬಿಟ್ರೆ ಭಗವಂತ ಬಂದು ಕಾಪಾಡ್ಬಿಡ್ತಾನ ಅಂತ ಕೆಲವರು ಅನ್ಕೋಬಹುದು. ಅದವ್ರ ಜ್ಞಾನಕ್ಕೆ, ಅವರ ಮೂರ್ಖತನಕ್ಕೆ ಸಂಬಂಧಿಸಿದ್ದು. ನಾವು ಆ ಭಗವಂತನನ್ನ ಯಾವ ರೀತಿ ನಂಬ್ತೀವೋ ಅದಕ್ಕೆ ತಕ್ಕಂತೆ ಆ ಭಗವಂತ ಕಾಪಾಡ್ತಾನೆ. ಭಗವಂತನನ್ನ ಪರೀಕ್ಷೆ ಮಾಡ್ಬೇಕು ಅನ್ಕೊಂಡ್ರೆ ಆ ಭಗವಂತ ಕಾಪಾಡೋದಿಲ್ಲ. ಈ ಸೃಷ್ಟಿಯಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಯಾವುದು ಶಾಶ್ವತ ಅಲ್ಲ ತಂದೆ, ನೀನೇ ಶಾಶ್ವತ ಅಂತ ಪೂರ್ತಿ ಪ್ರಮಾಣದಲ್ಲಿ ಶರಣಾಗ್ಬಿಟ್ರೆ ಆ ಭಗವಂತನ ಅನುಗ್ರಹ ನಮ್ಗಿರುತ್ತೆ. ಸದಾ ಆ ಭಗವಂತನ ರಕ್ಷಣೆ ನಮ್ಗೆ ಸಿಗುತ್ತೆ. ಈ ಕಲಿಯುಗದಲ್ಲಿ ನಾವು ಮಾಡಿರೋ ಅದೃಷ್ಟ ಮತ್ತು ಪುಣ್ಯ ಏನಂದ್ರೆ ತಪಸ್ಸು ಮಾಡ್ದೇನೆ ಭಗವಂತನ ಅನುಗ್ರಹನ ಪಡೆಯಬಹುದು. ಸತ್ಯಯುಗ, ತ್ರೇತಾಯುಗಗಳಲ್ಲಿ ಸಾವಿರಾರು ವರ್ಷಗಳು, ಲಕ್ಷಾಂತರ ವರ್ಷಗಳು ತಪಸ್ಸು ಮಾಡಿದ್ರೆ ಮಾತ್ರ ಭಗವಂತನ ಅನುಗ್ರಹ ಅನ್ನೋದು ಸಿಗ್ತಾ ಇತ್ತು. ಆದ್ರೆ ನಮ್ಗೆ ಆ ಕಷ್ಟ ಅನ್ನೋದಿಲ್ಲ. ಯಾಕಂದ್ರೆ ತಪಸ್ ಮಾಡೋದಕ್ಕೆ ಮುಖ್ಯವಾಗಿ ತಾಳ್ಮೆ, ಏಕಾಗ್ರತೆ, ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳುವ ಒಂದು ಶಕ್ತಿ ಇರಬೇಕು. ಆ ಶಕ್ತಿ ನಮ್ಗೆ ಇಲ್ಲದೆ ಇರೋದ್ರಿಂದ ಆ ಭಗವಂತ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಸುಲಭವಾದ ಮಾರ್ಗದಲ್ಲಿ ನಮಗೋಸ್ಕರ ಮಾಡಿಕೊಟ್ಟಿದ್ದಾನೆ. ಏನ ಪರ್ಯಾಯ ವ್ಯವಸ್ಥೆ? ನಿರಂತರವಾಗಿ ಭಗವಂತನ ನಾಮಸ್ಮರಣೆ ಮಾಡ್ಕೊಳ್ಳೋದು. ಇದೇನ್ ಕಷ್ಟನಾ? ಇದಕ್ಕಿಂತ ಸುಲಭವಾದ ಮಾರ್ಗ ಬೇರೊಂದಿಲ್ಲ. ಇದು ಕಷ್ಟ, ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳೋ ಜನರಿಗೆ ಏನು ಮಾಡೋಕೆ ಆಗೋದಿಲ್ಲ. ಯಾವಾಗ್ಲೂ ನಮ್ಮ ಮನಸ್ಸಿಗೆ ಖುಷಿ ಕೊಡೋದಕ್ಕೆ ಸಿನಿಮಾ ಹಾಡುಗಳನ್ನು, ಸಿನಿಮಾ ಡೈಲಾಗ್ಗಳನ್ನು, ಸಿನಿಮಾದಲ್ಲಿರುವಂತಹ ಕಾಮಿಡಿ ವಿಡಿಯೋಗಳಿಗೆ ಸಂಬಂಧಿಸಿದ ಫೇಸ್ಬುಕ್, ಯೂಟ್ಯೂಬ್, ಟಿಕ್ ಟಾಕ್ ಗಳಲ್ಲಿ ವಿಡಿಯೋಗಳನ್ನು ನೋಡ್ತಾ ನಗ್ತಾ ಇರ್ತೀವಿ. ಇವೆಲ್ಲ ತಾತ್ಕಾಲಿಕವಾಗಿ ಮಾತ್ರ ನಮ್ಮ ಮನಸ್ಸಿಗೆ ಸುಖವನ್ನ ಕೊಡ್ತವೆ. ಅವುಗಳ ಬದಲಿಗೆ ನಿರಂತರವಾಗಿ ದೇವರ ನಾಮಸ್ಮರಣೆಯನ್ನು, ದೇವರ ಹಾಡುಗಳನ್ನು, ದೇವರ ಪದ್ಯಗಳನ್ನು, ದೇವರಿಗೆ ಸಂಬಂಧಿಸಿದ ಶ್ಲೋಕಗಳನ್ನು ಹೇಳ್ಕೊಂಡು ಮನಸ್ಸಿನಲ್ಲಿ ಸದಾ ಸ್ಮರಿಸ್ಕೊಳ್ತಾ ಇದ್ರೆ 24 ಗಂಟೆಗಳ ಕಾಲ ಆ ಭಗವಂತ ನಮ್ಗೆ ರಕ್ಷಣೆಯಾಗಿದ್ದು ಕಾಪಾಡ್ತಾನೆ. ಸದಾ ನನ್ನ ನಾಮಸ್ಮರಣೆಯನ್ನು ಮಾಡುವಂತಹ ಭಕ್ತರನ್ನು, ಅವರ ಯೋಗಕ್ಷೇಮಗಳನ್ನು ಯಾವಾಗ್ಲೂ ನಾನೇ ನೋಡ್ಕೊಳ್ತೀನಿ ಅಂತ ಭಗವದ್ಗೀತೆಯಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ. ಭಗವಂತನನ್ನ ನಂಬಿದ್ರೆ ನಮ್ಮನ್ನು ಯಾವ ರೀತಿ ಕಾಪಾಡ್ತಾನೆ ಅಂದ್ರೆ, ಯಾವ್ದಾದ್ರೂ ಒಂದು ದಿನ ಒಬ್ಬ ವ್ಯಕ್ತಿಗೆ ಹಾವು ಕಚ್ಚಿ ಸತ್ತೋಗ್ಬೇಕು ಅಂತ ಬರ್ದಿರುತ್ತೆ ಅನ್ಕೊಳ್ಳಿ. ಆ ಹಾವಿನ ಜಾಗದಲ್ಲಿ ಒಂದು ಸಣ್ಣ ಚೇಳನ್ನು ಇಲ್ಲ ಒಂದು ಇರುವೆಯನ್ನು ಬಿಟ್ಟು ಅವುಗಳಿಂದ ಕಚ್ಚಿಸಿ ಸಾಯುವಂತ ಒಂದು ವ್ಯಕ್ತಿನ ಬದುಕುವಂತೆ ಮಾಡ್ತಾನೆ. ದೊಡ್ಡದಾಗಿರುವ ಒಂದು ಗಂಡಾಂತರವನ್ನು ಚಿಕ್ಕದನ್ನಾಗಿ ಮಾಡಿ ಆ ಗಂಡಾಂತರದಿಂದ ಪಾರಾಗುವಂತೆ ಮಾಡ್ತಾನೆ. ನಾವೇನಾದ್ರೂ ಭಗವಂತನಿಗೋಸ್ಕರ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ನಮಗೋಸ್ಕರ ಆ ಭಗವಂತ 10 ಹೆಜ್ಜೆ ಮುಂದಾಗ್ತಾನೆ. ಅದು ಭಗವಂತನಿಗೆ ಭಕ್ತರ ಮೇಲೆ ಇರುವಂತ ಒಂದು ಪ್ರೀತಿ. ಭಕ್ತರಿಗೋಸ್ಕರ ಬೇಕಾದ್ರೆ ತನ್ನ ಕುಟುಂಬದವರನ್ನು ಎದುರಿಸ್ತಾನೆ. ಅಷ್ಟೊಂದು ಕರುಣಾಮೂರ್ತಿ ಆ ನಮ್ಮ ಪರಮಾತ್ಮ. ಇಲ್ಲ ಅಂದ್ರೆ ದೇವರು, ರಾಕ್ಷಸರು ಅಮೃತಕ್ಕೋಸ್ಕರ ಸಮುದ್ರ ಮಂಥನ ಮಾಡಿದಾಗ ಮೊದಲು ಬಂದಂತಹ ಭಯಂಕರವಾದ ವಿಷಪೂರಿತ ಹಾಲಹಲವು ಆಚೆ ಬಂದು ಎಲ್ಲ ಸೃಷ್ಟಿಯನ್ನೆಲ್ಲ ನಾಶ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ದೇವತೆಗಳು ಭಯಭೀತರಾಗಿ ಈಶ್ವರನ ಹತ್ರ ಬಂದ್ರು. ಹಾಲಹಲವು ಬಂದು ಇಡೀ ಸೃಷ್ಟಿಯನ್ನೇ ನಾಶ ಮಾಡ್ತಾ ಇದೆ ತಂದೆ, ಅದರಿಂದ ನಮ್ಮನ್ನು ಕಾಪಾಡು ಅಂತ ಹೇಳಿದಾಗ ಆ ಪರಮಾತ್ಮನು ಮರು ಆಲೋಚನೆ ಮಾಡದೆ ಆ ಒಂದು ವಿಷಪೂರಿತವಾದ ಅಂತ ಭಯಂಕರವಾದ ಹಾಲಹಲವನ್ನು ತನ್ನ ಕಂಠದಲ್ಲಿ ಇಟ್ಕೊಂಡು ಮೇಲೇನು ಕಳಿಸದೆ ಕೇಳಿಗೆನು ಕಳಿಸದೆ ಸೃಷ್ಟಿಯ ನಾಶ ಆಗದಂಗೆ ಕಾಪಾಡ್ತಾನೆ. ಆ ರೀತಿ ಕಾಪಾಡಿ ರಕ್ಷಣೆಯನ್ನು ಕೊಡ್ತಕ್ಕಂಥ ಲೋಕ ರಕ್ಷಕನು ಇನ್ ಯಾರಾದ್ರೂ ಇದ್ದಾರಾ? ನಾವ್ ಆ ಭಗವಂತನನ್ನ ನಮ್ಗೋಸ್ಕರ ಇದು ಕೊಡು ಅಂತ ಕೇಳ್ಕೊಂಡ್ರೆ ಒಂದನ್ನು ಮಾತ್ರ ಕೊಡ್ತಾನೆ. ಅದಕ್ಕೆ ಕೇಳದೆ ಇದ್ರೆ ಅರ್ಥ ಮಾಡ್ಕೊಂಡು ಹತ್ತನ್ನು ಕೊಡ್ತಾನೆ. ಕೇಳೋದು ಬಿಡೋದು ಅನ್ನೋದು ಅವರವರ ಯೋಗ್ಯತೆಗೆ ಸಂಬಂಧಿಸಿರುತ್ತೆ. ನಾವು ಸ್ವಾರ್ಥವಾಗಿ ಕೇಳ್ತಾ ಇದೀವ ಅಥವಾ ನಿಸ್ವಾರ್ಥವಾಗಿ ಕೇಳ್ತಾ ಇದೀವ ಅಂತ ಅರ್ಥ ಮಾಡ್ಕೊಂಡು ಆ ಭಗವಂತ ಯಾರಿಗೆ ಯಾವಾಗ ಏನ್ ಕೊಡ್ಬೇಕು ಅಂತ ಕೊಡ್ತಾನೆ. ಈ ರೀತಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಧರ್ಮದ ಬಗ್ಗೆ, ದೇವರ ಬಗ್ಗೆ ಹೇಳ್ತಾ ಇದ್ರೆ ಕೆಲವೊಂದಷ್ಟು ಜನ ನನಗೇ ಗೊತ್ತು, ನಾನೇ ಜ್ಞಾನಿ, ನಾನೇ ಸರ್ವಜ್ಞ ಅಂದ್ಕೊಂಡು ಅರ್ಥ ಇಲ್ಲದೆ ಇರುವಂತ ಪ್ರಶ್ನೆಗಳನ್ನ ಹಾಕ್ತಾ ಇದ್ದಾರೆ ಕೆಲವೊಂದಷ್ಟು ಮೂರ್ಖರು. ಅಜ್ಞಾನವೆಂಬ ಕತ್ತಲಿನಿಂದ ಹೊರಬಂದು ಜ್ಞಾನವೆಂಬ ಬೆಳಕಿನ ಕಡೆಗೆ ಬರ್ಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇರೋದು. ನನ್ನ ಯೂಟ್ಯೂಬ್ ಚಾನೆಲ್ನ ಡಿಸ್ಕ್ರಿಪ್ಷನ್ ನಲ್ಲೇ ನಾನು ಮೆನ್ಷನ್ ಮಾಡಿದ್ದೀನಿ. ನಾನು ಮಾಡಿರುವ ವಿಡಿಯೋಗಳಲ್ಲಿನ ವಿಷಯ ಸಂಗ್ರಹಣೆಯಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಸಲಹೆ ಸೂಚನೆಗಳನ್ನು ತಿಳಿಸಿ ಅಂತ.
ಆಧ್ಯಾತ್ಮಿಕ ಜ್ಞಾನವೆಂಬ ಶಾಲೆಯಲ್ಲಿ ನಾನೀಗ ಕೇವಲ ಆಗಳನ್ನು ಮಾತ್ರ ಕಲಿತಾ ಇದ್ದೀನಿ. ಇಲ್ಲಿ ನಾನು ಕೇವಲ ಒಬ್ಬ ವಿದ್ಯಾರ್ಥಿ ಅಷ್ಟೇ. ಇನ್ನ ಪೂರ್ತಿ ಪ್ರಮಾಣದಲ್ಲಿ ಏನೂ ಗೊತ್ತಿಲ್ಲ. ತಿಳ್ಕೊಳ್ಳೋದು ಇನ್ನು ಎಷ್ಟೋ ಇದೆ. ಅದಕ್ಕೆ ಒಂದು ಜನ್ಮ ಅಂತೂ ಸಾಕಾಗೋದಿಲ್ಲ. ಒಂದು ಒಳ್ಳೆ ದಾರಿಯನ್ನ ಆಯ್ಕೆ ಮಾಡ್ಕೊಂಡು ಹೋಗ್ತಾ ಇರೋರಿಗೆ ಸಾಧ್ಯವಾದ್ರೆ ಧೈರ್ಯ ಹೇಳಿ ಆ ದಾರಿಯಲ್ಲಿ ಮುಂದುವರಿಯುವಂತೆ ಹೇಳ್ಬೇಕು ಹೊರತು ಆ ವಿಡಿಯೋದಲ್ಲಿ ಏನಿದೆ, ಈ ವಿಡಿಯೋದಲ್ಲಿ ಏನಿದೆ, ಆ ವಿಡಿಯೋ ಒಳಗಡೆ ಏನಿದೆ, ಮೇಲೆ ಏನಿದೆ, ಕೆಳಗಡೆ ಏನಿದೆ, ಸೆಂಟ್ರಲ್ ಏನಿದೆ, ಪಕ್ಕದಲ್ಲಿ ಏನಿದೆ, ಈ ಪಕ್ಕದಲ್ಲಿ ಏನಿದೆ, ಅದು ಎಲ್ಲಿಂದ ಬಂತು, ಯಾರು ತಂದ್ರು, ಅದಕ್ಕೆ ಡ್ರೈವರ್ ಯಾರು, ಓನರ್ ಯಾರು, ಕ್ಲೀನರ್ ಯಾರು ಅಂತ ಅರ್ಥ ಇಲ್ಲದಂತ ಒಂದು ವ್ಯರ್ಥ ಪ್ರಶ್ನೆಗಳನ್ನು ಕೇಳಬಾರ್ದು. ಅಂತವ್ರಿಗೆ ಏನ್ ಹೇಳ್ಬೇಕು ಹೇಳಿ? ಅಂತ ಮೂರ್ಖರ ಹತ್ರ ವಾದ ಮಾಡೋದು ಒಂದೇ, ಕೆಸರಲ್ಲಿ ಕಲ್ಲು ಹಾಕಿ ಮುಖಕ್ಕೆ ಎಗರಿಸ್ಕೊಳ್ಳೋದು ಒಂದೇ. ನಾವೇ ಮೌನವಾಗಿ ಬಿಟ್ರೆ ನಮ್ಗೆ ಒಳ್ಳೇದು. ಸಾಧ್ಯವಾದ್ರೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಕೈ ಜೋಡಿಸ್ಬೇಕೇ ಹೊರತು ಕಾಲೆಳೆಯ ಕೆಲಸ ಮಾಡಬಾರ್ದು. ಅಂತಹ ಮೂರ್ಖರು ಬೇರೆ ಎಲ್ಲೂ ಇರೋದಿಲ್ಲ. ನಮ್ಮ ಸುತ್ತಮುತ್ತಾನೆ ಇರ್ತಾರೆ, ನಮ್ಮ ಪಕ್ಕದಲ್ಲೇ ಇರ್ತಾರೆ, ನಮ್ಮವರೇ ಆಗಿರ್ತಾರೆ, ನಮ್ಗೆ ಗೊತ್ತಿರೋರೇ ಆಗಿರ್ತಾರೆ. ಈ ಸೃಷ್ಟಿಯಲ್ಲಿ ಎಲ್ಲ ಗೊತ್ತಿರೋನು ಯಾವನು ಇಲ್ಲ. ಎಲ್ಲ ಗೊತ್ತಿರೋ ಸರ್ವಜ್ಞ ಆ ಭಗವಂತ ಒಬ್ಬನೇ. ಆ ಭಗವಂತನ ಮುಂದೆ ನಾನೆಷ್ಟು, ನೀವೆಷ್ಟು. ಎಷ್ಟೇ ಗೊತ್ತಿದ್ರು ನನಗೇನು ಗೊತ್ತಿಲ್ಲ ಅಂತ ತಲೆ ತಗ್ಗಿಸ್ಕೊಂಡು ನಡೆಯೋದು ಅವ್ರಿಗೆ ಒಳ್ಳೆಯದು. ಅದು ಬಿಟ್ಬಿಟ್ಟು ನನಗೆ ಎಲ್ಲ ಗೊತ್ತು ಅನ್ನೋ ಮಿತಿಮೀರಿದ ಆತ್ಮವಿಶ್ವಾಸದಿಂದ, ಅಹಂಕಾರದಿಂದ ತಲೆ ಎತ್ತಿ ನಡ್ಕೊಂಡ್ರೆ ಆ ತಲೆಯನ್ನ ಎಲ್ಲಿ ತಗ್ಗಿಸ್ಬೇಕು, ಯಾವಾಗ ತಗ್ಗಿಸ್ಬೇಕು ಅನ್ನೋದು ಆ ಭಗವಂತನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸ್ನೇಹಿತರೆ, ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನೇನಾದ್ರೂ ನೀವು ತಿಳ್ಕೊಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಮಸ್ಕಾರ.